ರಾಜ್ಯದಲ್ಲಿ ಬಡವರ BPL ಕಾರ್ಡನ್ನು ನಾವು ರದ್ದು ಮಾಡಲ್ಲ ಅಂತೇಳಿ ಒಂದು ಕಡೆ CM ಹೇಳ್ತಾರೆ. ರಾಜ್ಯದ CM ಸಿದ್ದರಾಮಯ್ಯನವರೇ ವಿಜಯನಗರ ಜಿಲ್ಲೆಯಲ್ಲಿ ನಾವು ನಿಮಗೆ ತೋರಿಸ್ತೀವಿ ಇದು ಬಡವರ ಮನೆನಾ ಶ್ರೀಮಂತರ ಮನೆನಾ ಅಂತ ಹೇಳಿ ಗಮನಿಸಬಹುದು. ವಿಜಯನಗರ ಜಿಲ್ಲೆ ಹೊಸಪೇಟೆಯ BTR ನಗರ ಮತ್ತು ಪ್ರಶಾಂತ್ ನಗರದ ನಡುವೆ ಇದ್ದೀವಿ. ಸಣ್ಣ ಮನೆ, ಈ ಸಣ್ಣ ಮನೆಯ ಓನರ್ನ BPL ಕಾರ್ಡು ಸಸ್ಪೆಂಡ್ ಅಂತೇಳಿ ಮಾಡಲಾಗಿದೆ. ಸಸ್ಪೆಂಡ್ ಅಂತಕ್ಕಂಥ ಪದ ಅದು ರದ್ದು ಅಥವಾ APLಗೂ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರವೇ ತೀರ್ಮಾನ ಮಾಡಬೇಕು. ಸಸ್ಪೆಂಡ್ ಅಂತೇಳಿ ಮಾಡಿದ್ದಾರೆ. ಆದರೆ ಈ ತಿಂಗಳು ಏನು ಮನೆಗೆ ಬರ್ತಾ ಇರತಕ್ಕಂತಹ ರೇಷನ್ ಏನಿದೆ 21 kg ಅಕ್ಕಿ, 8 kg ಏನು ಗೋಧಿ, ಅದರ ಜೊತೆಗೆ ಬೇರೆ ಬೇರೆ ದಿನಸಿ ಬರ್ತಾ ಇತ್ತು. ಆ ಒಂದು ಯಾವುದೇ ದಿನಸಿಗಳು ಬಾರದೇ ಇರತಕ್ಕಂಥದ್ದು ಈ ಕುಟುಂಬಕ್ಕೆ ಹೈರಾಣ ಅನಿಸಿದೆ. ನಿಜಕ್ಕೂ ಕೂಡ ಬರೋಬ್ಬರಿ 21 kg ಅಕ್ಕಿ ಅಂತೇಳಿ ಹೇಳೋದಾದರೆ ಇಡೀ ಕುಟುಂಬ ಬದುಕ್ತಕ್ಕಂತಹ ಪರಿಸ್ಥಿತಿ. ಇಡೀ ಕುಟುಂಬ ಏನು ಇವರ ಮೂಲ ಕಸುಬು ಅಂತ ಹೇಳಿದ್ರೆ ಮನೆಗೆ ಹೋಗಿ ಕೆಲಸವನ್ನು ಮಾಡಿ ಜೀವನ ನಡೆಸ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಇಷ್ಟು ಜನ ಇಲ್ಲಿದ್ದಾರೆ. ಇವರೆಲ್ಲರ ಒಂದು ಮೂಲ ಏನು ಊಟದ ಮೂಲ ಅಂತ ಹೇಳಿದ್ರೆ ಈ ರೇಷನ್ ಕಾರ್ಡ್. ಈ ರೇಷನ್ ಕಾರ್ಡನ್ನು ಸಸ್ಪೆಂಡ್ ಮಾಡಲಾಗಿದೆ. ನಾವು ನಿಮಗೆ ತೋರಿಸ್ತೀವಿ. ಇಲ್ಲಿ ಸಸ್ಪೆಂಡ್ ಅಂತೇಳಿ ಬರೆಯಲಾಗಿದೆ, ಗಮನಿಸ್ಬೋದು. ಏನು 17ನೇ ತಾರೀಕು ಇದೇ ಏನು 17ನೇ ತಾರೀಕು 11ನೇ ತಿಂಗಳಲ್ಲಿ ಇದನ್ನು ಸಸ್ಪೆಂಡೆಡ್ ಅಂತೇಳಿ ಬರೆಸಲಾಗಿದೆ. ಈ ಒಂದು ರೇಷನ್ ಕಾರ್ಡ್ ಏನಿದೆ, ಈ ರೇಷನ್ ಕಾರ್ಡಿಂದನೇ ಈ ಒಂದು ಮನೆಯಲ್ಲಿರ್ತಕ್ಕಂಥ 9 ಜನರ ಹೊಟ್ಟೆಗೆ ಊಟ ಅಂತಕ್ಕಂಥದ್ದು ಈಗ ಕಟ್ಟಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಮನೆಯ ಯಜಮಾನರಿದ್ದಾರೆ. ಏನು ಹೇಳ್ತೀರಮ್ಮ ವಿಚಾರವಾಗಿ? ಸರ್, ನಾವು ಬಡವರು ಮನೆ ಕೆಲಸ ಮಾಡಿ ಬದುಕೋರು. ನಾವು ಎಂಥದ್ದು ಶ್ರೀಮಂತರಿಗೆಲ್ಲ ಮನೆ ಕೊಟ್ಟಿದ್ದೀರಿ, ಕಾರ್ಡ್ಗಳು ಕೊಟ್ಟಿದ್ದೀರಿ, ಅವರಿಗೆಲ್ಲ ರೇಷನ್ ಕೊಡ್ತೀರಿ, ಪ್ರತಿಯೊಂದು ಅನುಕೂಲ ಇದೆ. ನಮಗೇನೂ ಅನುಕೂಲ ಇಲ್ಲ. ನಾವು ಮನೆ ಕೆಲಸ ಮಾಡಬೇಕು, ಇಷ್ಟು ಮೊಮ್ಮಕ್ಕಳನ್ನ ನಾವು ಸಾಕಬೇಕು. ಈಗ ನನಗೆ ಹೋಗಿ ದುಡಿಯೋಷ್ಟು ಶಕ್ತಿ ಇಲ್ಲ. ನಮ್ಮ ಸೊಸೆದು ಒಬ್ಬಕ್ಕೆ ದುಡಿಬೇಕು, ಇಷ್ಟು ಮಂದಿ ತಿನ್ನಬೇಕು. ನಮಗೆ ಗಂಡು ಮಕ್ಕಳು ಯಾರೂ ಇಲ್ಲ ಸರ್. ಈಗ ಸರ್ಕಾರದಿಂದ ಬರೋದನ್ನು ನಮಗೆ ಅಕ್ಕಿ ನಿಂದ್ರಿಸಿದ್ರಿ. ಇದಕ್ಕೆ ಮುಂದಕ್ಕೆ ನೀವು ಏನು ಪರಿಹಾರ ಮಾಡಿಕೊಡ್ಬೇಕು ಸರ್ ನಮಗೆ? ಊಟಕ್ಕೆ ಏನಿಲ್ಲ ಸರ್. ನಮಗೆ ಈ ತಿಂಗಳಿಂದ ಊಟಕ್ಕೆ ಏನೂ ಇಲ್ಲ. ನಾವು ಮತ್ತೆ ಹೋಗಿ ದುಡ್ಡು ಕೊಟ್ಟು ತೊಗೊಳೋಷ್ಟು ನಮಗೆ ಸೌಕರ್ಯಗಳು ಅಲ್ಲ ಸರ್. ನಾವು 40 ರೂಪಾಯಿ 70 ರೂಪಾಯಿ ಕೊಟ್ಟು ಅಕ್ಕಿ ತೊಗೊಳಕ್ಕೆ ನಮಗೆಲ್ಲ ಅನುಕೂಲ ಆಗಿಲ್ಲ. ದಯವಿಟ್ಟು ಇದನ್ನು ನಮಗೆ ಆದಷ್ಟು ಮಟ್ಟಿಗೆ ಈ ವಾರದಲ್ಲಿ ನಮಗೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ರಾಜ್ಯದಲ್ಲಿ ಬಡವರ BPL ಕಾರ್ಡನ್ನು ನಾವು ರದ್ದು ಮಾಡಲ್ಲ ಅಂತೇಳಿ ಒಂದು ಕಡೆ CM ಹೇಳ್ತಾರೆ. ರಾಜ್ಯದ CM ಸಿದ್ದರಾಮಯ್ಯನವರೇ ವಿಜಯನಗರ ಜಿಲ್ಲೆಯಲ್ಲಿ ನಾವು ನಿಮಗೆ ತೋರಿಸ್ತೀವಿ ಇದು ಬಡವರ ಮನೆನಾ ಶ್ರೀಮಂತರ ಮನೆನಾ ಅಂತ ಹೇಳಿ ಗಮನಿಸ್ಬೋದು. ವಿಜಯನಗರ ಜಿಲ್ಲೆ ಹೊಸಪೇಟೆಯ BTR ನಗರ ಮತ್ತು ಪ್ರಶಾಂತ್ ನಗರದ ನಡುವೆ ಇದ್ದೀವಿ. ಸಣ್ಣ ಮನೆ, ಈ ಸಣ್ಣ ಮನೆಯ ಓನರ್ನ BPL ಕಾರ್ಡು ಸಸ್ಪೆಂಡ್ ಅಂತೇಳಿ ಮಾಡಲಾಗಿದೆ. ಸಸ್ಪೆಂಡ್ ಅಂತಕ್ಕಂಥ ಪದ ಅದು ರದ್ದು ಅಥವಾ APLಗೂ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರವೇ ತೀರ್ಮಾನ ಮಾಡಬೇಕು. ಸಸ್ಪೆಂಡ್ ಅಂತೇಳಿ ಮಾಡಿದ್ದಾರೆ. ಆದರೆ ಈ ತಿಂಗಳು ಏನು ಮನೆಗೆ ಬರ್ತಾ ಇರತಕ್ಕಂತಹ ರೇಷನ್ ಏನಿದೆ 21 kg ಅಕ್ಕಿ, 8 kg ಏನು ಗೋಧಿ, ಅದರ ಜೊತೆಗೆ ಬೇರೆ ಬೇರೆ ದಿನಸಿ ಬರ್ತಾ ಇತ್ತು. ಆ ಒಂದು ಯಾವುದೇ ದಿನಸಿಗಳು ಬಾರದೇ ಇರತಕ್ಕಂಥದ್ದು ಈ ಕುಟುಂಬಕ್ಕೆ ಹೈರಾಣ ಅನಿಸಿದೆ. ನಿಜಕ್ಕೂ ಕೂಡ ಬರೋಬ್ಬರಿ 21 kg ಅಕ್ಕಿ ಅಂತೇಳಿ ಹೇಳೋದಾದರೆ ಇಡೀ ಕುಟುಂಬ ಬದುಕ್ತಕ್ಕಂತಹ ಪರಿಸ್ಥಿತಿ. ಇಡೀ ಕುಟುಂಬ ಏನು ಇವರ ಮೂಲ ಕಸುಬು ಅಂತ ಹೇಳಿದ್ರೆ ಮನೆಗೆ ಹೋಗಿ ಕೆಲಸವನ್ನು ಮಾಡಿ ಜೀವನ ನಡೆಸ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಇಷ್ಟು ಜನ ಇಲ್ಲಿದ್ದಾರೆ. ಇವರೆಲ್ಲರ ಒಂದು ಮೂಲ ಏನು ಊಟದ ಮೂಲ ಅಂತ ಹೇಳಿದ್ರೆ ಈ ರೇಷನ್ ಕಾರ್ಡ್. ಈ ರೇಷನ್ ಕಾರ್ಡನ್ನು ಸಸ್ಪೆಂಡ್ ಮಾಡಲಾಗಿದೆ. ನಾವು ನಿಮಗೆ ತೋರಿಸ್ತೀವಿ. ಇಲ್ಲಿ ಸಸ್ಪೆಂಡ್ ಅಂತೇಳಿ ಬರೆಯಲಾಗಿದೆ, ಗಮನಿಸ್ಬೋದು. ಏನು 17ನೇ ತಾರೀಕು ಇದೇ ಏನು 17ನೇ ತಾರೀಕು 11ನೇ ತಿಂಗಳಲ್ಲಿ ಇದನ್ನು ಸಸ್ಪೆಂಡೆಡ್ ಅಂತೇಳಿ ಬರೆಸಲಾಗಿದೆ. ಈ ಒಂದು ರೇಷನ್ ಕಾರ್ಡ್ ಏನಿದೆ, ಈ ರೇಷನ್ ಕಾರ್ಡಿಂದನೇ ಈ ಒಂದು ಮನೆಯಲ್ಲಿರ್ತಕ್ಕಂಥ 9 ಜನರ ಹೊಟ್ಟೆಗೆ ಊಟ ಅಂತಕ್ಕಂಥದ್ದು ಈಗ ಕಟ್ಟಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಮನೆಯ ಯಜಮಾನರಿದ್ದಾರೆ. ಏನು ಹೇಳ್ತೀರಮ್ಮ ವಿಚಾರವಾಗಿ? ಸರ್, ನಾವು ಬಡವರು ಮನೆ ಕೆಲಸ ಮಾಡಿ ಬದುಕೋರು. ನಾವು ಎಂಥದ್ದು ಶ್ರೀಮಂತರಿಗೆಲ್ಲ ಮನೆ ಕೊಟ್ಟಿದ್ದೀರಿ, ಕಾರ್ಡ್ಗಳು ಕೊಟ್ಟಿದ್ದೀರಿ, ಅವರಿಗೆಲ್ಲ ರೇಷನ್ ಕೊಡ್ತೀರಿ, ಪ್ರತಿಯೊಂದು ಅನುಕೂಲ ಇದೆ. ನಮಗೇನೂ ಅನುಕೂಲ ಇಲ್ಲ. ನಾವು ಮನೆ ಕೆಲಸ ಮಾಡಬೇಕು, ಇಷ್ಟು ಮೊಮ್ಮಕ್ಕಳನ್ನ ನಾವು ಸಾಕಬೇಕು. ಈಗ ನನಗೆ ಹೋಗಿ ದುಡಿಯೋಷ್ಟು ಶಕ್ತಿ ಇಲ್ಲ. ನಮ್ಮ ಸೊಸೆದು ಒಬ್ಬಕ್ಕೆ ದುಡಿಬೇಕು, ಇಷ್ಟು ಮಂದಿ ತಿನ್ನಬೇಕು. ನಮಗೆ ಗಂಡು ಮಕ್ಕಳು ಯಾರೂ ಇಲ್ಲ ಸರ್. ಈಗ ಸರ್ಕಾರದಿಂದ ಬರೋದನ್ನು ನಮಗೆ ಅಕ್ಕಿ ನಿಂದ್ರಿಸಿದ್ರಿ. ಇದಕ್ಕೆ ಮುಂದಕ್ಕೆ ನೀವು ಏನು ಪರಿಹಾರ ಮಾಡಿಕೊಡ್ಬೇಕು ಸರ್ ನಮಗೆ? ಊಟಕ್ಕೆ ಏನಿಲ್ಲ ಸರ್. ನಮಗೆ ಈ ತಿಂಗಳಿಂದ ಊಟಕ್ಕೆ ಏನೂ ಇಲ್ಲ. ನಾವು ಮತ್ತೆ ಹೋಗಿ ದುಡ್ಡು ಕೊಟ್ಟು ತೊಗೊಳೋಷ್ಟು ನಮಗೆ ಸೌಕರ್ಯಗಳು ಅಲ್ಲ ಸರ್. ನಾವು 40 ರೂಪಾಯಿ 70 ರೂಪಾಯಿ ಕೊಟ್ಟು ಅಕ್ಕಿ ತೊಗೊಳಕ್ಕೆ ನಮಗೆಲ್ಲ ಅನುಕೂಲ ಆಗಿಲ್ಲ. ದಯವಿಟ್ಟು ಇದನ್ನು ನಮಗೆ ಆದಷ್ಟು ಮಟ್ಟಿಗೆ ಈ ವಾರದಲ್ಲಿ ನಮಗೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ರಾಜ್ಯದಲ್ಲಿ ಬಡವರ BPL ಕಾರ್ಡನ್ನು ನಾವು ರದ್ದು ಮಾಡಲ್ಲ ಅಂತೇಳಿ ಒಂದು ಕಡೆ CM ಹೇಳ್ತಾರೆ. ರಾಜ್ಯದ CM ಸಿದ್ದರಾಮಯ್ಯನವರೇ ವಿಜಯನಗರ ಜಿಲ್ಲೆಯಲ್ಲಿ ನಾವು ನಿಮಗೆ ತೋರಿಸ್ತೀವಿ ಇದು ಬಡವರ ಮನೆನಾ ಶ್ರೀಮಂತರ ಮನೆನಾ ಅಂತ ಹೇಳಿ ಗಮನಿಸ್ಬೋದು.
ವಿಜಯನಗರ ಜಿಲ್ಲೆ ಹೊಸಪೇಟೆಯ BTR ನಗರ ಮತ್ತು ಪ್ರಶಾಂತ್ ನಗರದ ನಡುವೆ ಇದ್ದೀವಿ. ಸಣ್ಣ ಮನೆ, ಈ ಸಣ್ಣ ಮನೆಯ ಓನರ್ನ BPL ಕಾರ್ಡು ಸಸ್ಪೆಂಡ್ ಅಂತೇಳಿ ಮಾಡಲಾಗಿದೆ. ಸಸ್ಪೆಂಡ್ ಅಂತಕ್ಕಂಥ ಪದ ಅದು ರದ್ದು ಅಥವಾ APLಗೋ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರವೇ ತೀರ್ಮಾನ ಮಾಡಬೇಕು. ಸಸ್ಪೆಂಡ್ ಅಂತೇಳಿ ಮಾಡಿದ್ದಾರೆ. ಆದರೆ ಈ ತಿಂಗಳು ಏನು ಮನೆಗೆ ಬರ್ತಾ ಇರತಕ್ಕಂತಹ ರೇಷನ್ ಏನಿದೆ, 21 kg ಅಕ್ಕಿ, 8 kg ಏನು ಗೋಧಿ, ಅದರ ಜೊತೆಗೆ ಬೇರೆ ಬೇರೆ ದಿನಸಿ ಬರ್ತಾ ಇತ್ತು. ಆ ಒಂದು ಯಾವುದೇ ದಿನಸಿಗಳು ಬಾರದೇ ಇರತಕ್ಕಂಥದ್ದು ಈ ಕುಟುಂಬಕ್ಕೆ ಹೈರಾಣ ಅನಿಸಿದೆ. ನಿಜಕ್ಕೂ ಕೂಡ ಬರೋಬ್ಬರಿ 21 kg ಅಕ್ಕಿ ಅಂತೇಳಿ ಹೇಳೋದಾದರೆ ಇಡೀ ಕುಟುಂಬ ಬದುಕ್ತಕ್ಕಂತಹ ಪರಿಸ್ಥಿತಿ. ಇಡೀ ಕುಟುಂಬ ಏನು ಇವರ ಮೂಲ ಕಸುಬು ಅಂತ ಹೇಳಿದ್ರೆ ಮನೆಗೆ ಹೋಗಿ ಕೆಲಸವನ್ನು ಮಾಡಿ ಜೀವನ ನಡೆಸ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಇಷ್ಟು ಜನ ಇಲ್ಲಿದ್ದಾರೆ. ಇವರೆಲ್ಲರ ಒಂದು ಮೂಲ ಏನು ಊಟದ ಮೂಲ ಅಂತ ಹೇಳಿದ್ರೆ ಈ ರೇಷನ್ ಕಾರ್ಡ್. ಈ ರೇಷನ್ ಕಾರ್ಡನ್ನು ಸಸ್ಪೆಂಡ್ ಮಾಡಲಾಗಿದೆ. ನಾವು ನಿಮಗೆ ತೋರಿಸ್ತೀವಿ. ಇಲ್ಲಿ ಸಸ್ಪೆಂಡ್ ಅಂತೇಳಿ ಬರೆಯಲಾಗಿದೆ, ಗಮನಿಸ್ಬೋದು. ಏನು 17ನೇ ತಾರೀಕು ಇದೇ ಏನು 17ನೇ ತಾರೀಕು 11ನೇ ತಿಂಗಳಲ್ಲಿ ಇದನ್ನು ಸಸ್ಪೆಂಡೆಡ್ ಅಂತೇಳಿ ಬರೆಸಲಾಗಿದೆ. ಈ ಒಂದು ರೇಷನ್ ಕಾರ್ಡ್ ಏನಿದೆ, ಈ ರೇಷನ್ ಕಾರ್ಡಿಂದನೇ ಈ ಒಂದು ಮನೆಯಲ್ಲಿರ್ತಕ್ಕಂಥ 9 ಜನರ ಹೊಟ್ಟೆಗೆ ಊಟ ಅಂತಕ್ಕಂಥದ್ದು ಈಗ ಕಟ್ಟಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಮನೆಯ ಯಜಮಾನರಿದ್ದಾರೆ. ಏನು ಹೇಳ್ತೀರಮ್ಮ ವಿಚಾರವಾಗಿ? ಸರ್, ನಾವು ಬಡವರು ಮನೆ ಕೆಲಸ ಮಾಡಿ ಬದುಕೋರು. ನಾವು ಎಂತೆಂಥ ಶ್ರೀಮಂತರಿಗೆಲ್ಲ ಮನೆ ಕೊಟ್ಟಿದ್ದೀರಿ, ಕಾರ್ಡ್ಗಳು ಕೊಟ್ಟಿದ್ದೀರಿ, ಅವರಿಗೆಲ್ಲ ರೇಷನ್ ಕೊಡ್ತೀರಿ, ಪ್ರತಿಯೊಂದು ಅನುಕೂಲ ಇದೆ. ನಮಗೇನೂ ಅನುಕೂಲ ಇಲ್ಲ. ನಾವು ಮನೆ ಕೆಲಸ ಮಾಡಬೇಕು, ಇಷ್ಟು ಮೊಮ್ಮಕ್ಕಳನ್ನ ನಾವು ಸಾಕಬೇಕು. ಈಗ ನನಗೆ ಹೋಗಿ ದುಡಿಯೋಷ್ಟು ಶಕ್ತಿ ಇಲ್ಲ. ನಮ್ಮ ಸೊಸೆದು ಒಬ್ಬಕ್ಕೆ ದುಡಿಬೇಕು, ಇಷ್ಟು ಮಂದಿ ತಿನ್ನಬೇಕು. ನಮಗೆ ಗಂಡು ಮಕ್ಕಳು ಯಾರೂ ಇಲ್ಲ ಸರ್. ಈಗ ಸರ್ಕಾರದಿಂದ ಬರೋದನ್ನು ನಮಗೆ ಅಕ್ಕಿ ನಿಂದ್ರಿಸಿದ್ರಿ. ಇದಕ್ಕೆ ಮುಂದಕ್ಕೆ ನೀವು ಏನು ಪರಿಹಾರ ಮಾಡಿಕೊಡ್ಬೇಕು ಸರ್ ನಮಗೆ? ಊಟಕ್ಕೆ ಏನಿಲ್ಲ ಸರ್. ನಮಗೆ ಈ ತಿಂಗಳಿಂದ ಊಟಕ್ಕೆ ಏನೂ ಇಲ್ಲ. ನಾವು ಮತ್ತೆ ಹೋಗಿ ದುಡ್ಡು ಕೊಟ್ಟು ತೊಗೊಳೋಷ್ಟು ನಮಗೆ ಸೌಕರ್ಯಗಳು ಅಲ್ಲ ಸರ್. ನಾವು 40 ರೂಪಾಯಿ 70 ರೂಪಾಯಿ ಕೊಟ್ಟು ಅಕ್ಕಿ ತೊಗೊಳಕ್ಕೆ ನಮಗೆಲ್ಲ ಅನುಕೂಲ ಆಗಿಲ್ಲ. ದಯವಿಟ್ಟು ಇದನ್ನು ನಮಗೆ ಆದಷ್ಟು ಮಟ್ಟಿಗೆ ಈ ವಾರದಲ್ಲಿ ನಮಗೆ ಮಾಡಿಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ ಸರ್. ರಾಜ್ಯದಲ್ಲಿ ಬಡವರ BPL ಕಾರ್ಡನ್ನು ನಾವು ರದ್ದು ಮಾಡಲ್ಲ ಅಂತೇಳಿ ಒಂದು ಕಡೆ CM ಹೇಳ್ತಾರೆ. ರಾಜ್ಯದ CM ಸಿದ್ದರಾಮಯ್ಯನವರೇ ವಿಜಯನಗರ ಜಿಲ್ಲೆಯಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಇದು ಬಡವರ ಮನೆನ ಶ್ರೀಮಂತರ ಮನೆನ ಅಂಥೇಳಿ ಗಮನಿಸ್ಬೋದು. ವಿಜಯನಗರ ಜಿಲ್ಲೆ ಹೊಸಪೇಟೆಯ BTR ನಗರ ಮತ್ತು ಪ್ರಶಾಂತ್ ನಗರದ ನಡುವೆ ಇದ್ದೀವಿ. ಸಣ್ಣ ಮನೆ, ಈ ಸಣ್ಣ ಮನೆಯ ಓನರ್ನ BPL ಕಾರ್ಡು ಸಸ್ಪೆಂಡ್ ಅಂತೇಳಿ ಮಾಡಲಾಗಿದೆ. ಸಸ್ಪೆಂಡ್ ಅಂತಕ್ಕಂಥ ಪದ ಅದು ರದ್ದು ಅಥವಾ APLಗೋ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರವೇ ತೀರ್ಮಾನ ಮಾಡಬೇಕು. ಸಸ್ಪೆಂಡ್ ಅಂತೇಳಿ ಮಾಡಿದ್ದಾರೆ. ಆದರೆ ಈ ತಿಂಗಳು ಏನು ಮನೆಗೆ ಬರ್ತಾ ಇರತಕ್ಕಂತಹ ರೇಷನ್ ಏನಿದೆ, 21 kg ಅಕ್ಕಿ, 8 kg ಏನು ಗೋಧಿ, ಅದರ ಜೊತೆಗೆ ಬೇರೆ ಬೇರೆ ದಿನಸಿ ಬರ್ತಾ ಇತ್ತು. ಆ ಒಂದು ಯಾವುದೇ ದಿನಸಿಗಳು ಬಾರದೇ ಇರತಕ್ಕಂಥದ್ದು ಈ ಕುಟುಂಬಕ್ಕೆ ಹೈರಾಣ ಅನಿಸಿದೆ. ನಿಜಕ್ಕೂ ಕೂಡ ಬರೋಬ್ಬರಿ 21 kg ಅಕ್ಕಿ ಅಂತೇಳಿ ಹೇಳೋದಾದರೆ ಇಡೀ ಕುಟುಂಬ ಬದುಕ್ತಕ್ಕಂತಹ ಪರಿಸ್ಥಿತಿ. ಇಡೀ ಕುಟುಂಬ ಏನು ಇವರ ಮೂಲ ಕಸುಬು ಅಂತ ಹೇಳಿದ್ರೆ ಮನೆಗೆ ಹೋಗಿ ಕೆಲಸವನ್ನು ಮಾಡಿ ಜೀವನ ನಡೆಸ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಇಷ್ಟು ಜನ ಇಲ್ಲಿದ್ದಾರೆ. ಇವರೆಲ್ಲರ ಒಂದು ಮೂಲ ಏನು ಊಟದ ಮೂಲ ಅಂತ ಹೇಳಿದ್ರೆ ಈ ರೇಷನ್ ಕಾರ್ಡ್. ಈ ರೇಷನ್ ಕಾರ್ಡನ್ನು ಸಸ್ಪೆಂಡ್ ಮಾಡಲಾಗಿದೆ. ನಾವು ನಿಮಗೆ ತೋರಿಸ್ತೀವಿ. ಇಲ್ಲಿ ಸಸ್ಪೆಂಡ್ ಅಂತೇಳಿ ಬರೆಯಲಾಗಿದೆ, ಗಮನಿಸ್ಬೋದು. ಏನು 17ನೇ ತಾರೀಕು ಇದೇ ಏನು 17ನೇ ತಾರೀಕು 11ನೇ ತಿಂಗಳಲ್ಲಿ ಇದನ್ನು ಸಸ್ಪೆಂಡೆಡ್ ಅಂತೇಳಿ ಬರೆಸಲಾಗಿದೆ. ಈ ಒಂದು ರೇಷನ್ ಕಾರ್ಡ್ ಏನಿದೆ, ಈ ರೇಷನ್ ಕಾರ್ಡಿಂದನೇ ಈ ಒಂದು ಮನೆಯಲ್ಲಿರ್ತಕ್ಕಂಥ 9 ಜನರ ಹೊಟ್ಟೆಗೆ ಊಟ ಅಂತಕ್ಕಂಥದ್ದು ಈಗ ಕಟ್ಟಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಮನೆಯ ಯಜಮಾನರಿದ್ದಾರೆ. ಏನು ಹೇಳ್ತೀರಮ್ಮ ವಿಚಾರವಾಗಿ? ಸರ್, ನಾವು ಬಡವರು ಮನೆ ಕೆಲಸ ಮಾಡಿ ಬದುಕೋರು. ನಾವು ಎಂತೆಂಥ ಶ್ರೀಮಂತರಿಗೆಲ್ಲ ಮನೆ ಕೊಟ್ಟಿದ್ದೀರಿ, ಕಾರ್ಡ್ಗಳು ಕೊಟ್ಟಿದ್ದೀರಿ, ಅವರಿಗೆಲ್ಲ ರೇಷನ್ ಕೊಡ್ತೀರಿ, ಪ್ರತಿಯೊಂದು ಅನುಕೂಲ ಇದೆ. ನಮಗೇನೂ ಅನುಕೂಲ ಇಲ್ಲ. ನಾವು ಮನೆ ಕೆಲಸ ಮಾಡಬೇಕು, ಇಷ್ಟು ಮೊಮ್ಮಕ್ಕಳನ್ನ ನಾವು ಸಾಕಬೇಕು. ಈಗ ನನಗೆ ಹೋಗಿ ದುಡಿಯೋಷ್ಟು ಶಕ್ತಿ ಇಲ್ಲ. ನಮ್ಮ ಸೊಸೆದು ಒಬ್ಬಕ್ಕೆ ದುಡಿಬೇಕು, ಇಷ್ಟು ಮಂದಿ ತಿನ್ನಬೇಕು. ನಮಗೆ ಗಂಡು ಮಕ್ಕಳು ಯಾರೂ ಇಲ್ಲ ಸರ್. ಈಗ ಸರ್ಕಾರದಿಂದ ಬರೋದನ್ನು ನಮಗೆ ಅಕ್ಕಿ ನಿಂದ್ರಿಸಿದ್ರಿ. ಇದಕ್ಕೆ ಮುಂದಕ್ಕೆ ನೀವು ಏನು ಪರಿಹಾರ ಮಾಡಿಕೊಡ್ಬೇಕು ಸರ್ ನಮಗೆ? ಊಟಕ್ಕೆ ಏನಿಲ್ಲ ಸರ್. ನಮಗೆ ಈ ತಿಂಗಳಿಂದ ಊಟಕ್ಕೆ ಏನೂ ಇಲ್ಲ. ನಾವು ಮತ್ತೆ ಹೋಗಿ ದುಡ್ಡು ಕೊಟ್ಟು ತೊಗೊಳೋಷ್ಟು ನಮಗೆ ಸೌಕರ್ಯಗಳು ಅಲ್ಲ ಸರ್. ನಾವು 40 ರೂಪಾಯಿ 70 ರೂಪಾಯಿ ಕೊಟ್ಟು ಅಕ್ಕಿ ತೊಗೊಳಕ್ಕೆ ನಮಗೆಲ್ಲ ಅನುಕೂಲ ಆಗಿಲ್ಲ. ದಯವಿಟ್ಟು ಇದನ್ನು ನಮಗೆ ಆದಷ್ಟು ಮಟ್ಟಿಗೆ ಈ ವಾರದಲ್ಲಿ ನಮಗೆ ಮಾಡಿಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ ಸರ್. ಇದಿಷ್ಟು ಏನು ಮನೆಯ ಯಜಮಾನಿಯ ಮಾತುಗಳು. ನಿಜಕ್ಕೂ ಕೂಡ ಈಗ ಹೇಳಿ, ರಾಜ್ಯ ಸರ್ಕಾರ ಮತ್ತು ಆಹಾರ ಇಲಾಖೆ ನೀವು ನಿಜವಾಗ್ಲೂ ಯಾರ ಪರ? ಏನು ಇದ್ದಂಥ ಸರ್ಕಾರಿ ನೌಕರರಿಗೆ 4 BPL ಕಾರ್ಡ್ಗಳಿದ್ದಾವೆ, ಅಂಥವ್ರು ಕಟ್ ಮಾಡೋದ್ಬಿಟ್ಟು ದುಡಿದು ತಿಂತಕ್ಕಂಥ ಅಮಾಯಕ ಜನರ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟು ಸರಿ ಅಂತಕ್ಕಂಥದ್ದು ಸದ್ಯ ರಾಜ್ಯದ ಜನರ ಪ್ರಶ್ನೆ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.